ರೊಟ್ಟಿ ಹೇಳಿದ ಕತೆ. ರಣಬಿಸಿಲು ಒಂದು ಕಡೆ, ಬದುಕಿನ ಬವಣೆ ಮತ್ತೊಂದೆಡೆ. ಹಸಿವಿನ ಹಾಹಾಕಾರ, ಇದರ ನಡುವೆ ತಲೆಯ ಮೇಲೊಂದು ಬುತ್ತಿ ಹೊತ್ತು 16 ಜನರ ಗುಂಪೊಂದು ಪೊಲೀಸರ ಕಣ್ತಪ್ಪಿಸಿ ರೈಲು ಮಾರ್ಗದ ಜಾಡಿ ಹಿಡಿದು ಊರೆಡೆಗೆ ನಡೆದೇ ಬಿಟ್ಟರು. ಇವರೇ ಮಹಾನಗರದ ಭವ್ಯ ಕಟ್ಟಡಗಳಿಗೆ ಗಾರೆ ಹೊತ್ತವರು, ತಮ್ಮ ಬದುಕು ಕಟ್ಟಿಕೊಳ್ಳಲಾಗದವರು. ನಡೆಯುತ್ತಿದ್ದರೆ ಒಂದೆಡೆ ಬಡತನದ ನೋವು, ಮತ್ತೊಂದೆಡೆ ಹಸಿವಿನ ಕಾವು ಮನಸ್ಸಿನಲ್ಲಿ ಜೇನು ಹುಳುಗಳ ಹಾಗೆ ಮುತ್ತಿಕ್ಕುತ್ತಿದ್ದವು. ಅವರ ಹಸಿವಿನ ಕೂಗು ಯಾರಿಗೂ ಕೂಗಿದರೂ ಕೇಳಿಸಲೇ ಇಲ್ಲ, ಹಸಿದವರನ್ನ ಬಿಟ್ಟು. ನಡೆಯುವಾಗ ಕರೋನಾ ಅಣುಜೀವಿಯನ್ನು ಸರ್ಕಾರ, ಮುಕ್ಕೋಟಿ ದೇವತೆಗಳನ್ನು ಒಡಲೊಳಗೆ ತಪ್ಪಿಸಿದ್ದರು. ನಡೆದು ನಡೆದು ದಣಿದ ದೇಹ, ನಿತ್ರಾಣಗೊಂಡಿದ್ದ ಕಾಲುಗಳು. ವಿಶ್ರಮಿಸಲು ರೈಲಿನ ಕಂಬಿಗಳೇ ಸುಪ್ಪತ್ತಿಗೆ ಹಾಸಿಗೆ ಆದವು. ಅದೇ ಕೊನೆ ಹಸಿವು, ಕೊನೆ ಕನಸು, ಅದೇ ಕೊನೆ ನಿದ್ದೆ, ಚಿರನಿದ್ದೆ. ಅವರ ಹಸಿವಿನ ಕೂಗಿನ ಮುಂದೆ ರೈಲು ಕೂಗುವ ಶಬ್ದ ಕೇಳಿಸಲೇ ಇಲ್ಲ. ರೈಲು ಕಂಬಿಗಳ ಮೇಲೆ ಮುರಿದ ರೊಟ್ಟಿ, ಹರಿದ ನೋಟುಗಳು ಚೆಲ್ಲಾಪಿಲ್ಲಿಯಾಗಿದ್ದವು. ಪೊಲೀಸರ ನಾಯಿ ಒಂದು ರಕುತದ ಕಲೆಗಳ ಮುಸುತ್ತಿತ್ತು. ಹಸಿದ ಬೀದಿ ನಾಯಿ ಒಂದು ಹರಿದ ರೊಟ್ಟಿಯನ್ನು ಕಚ್ಚಿ ಹೊಡಿತು ಮಡಿದವರು ಸ್ಮರಿಸುತ್ತ. ಹರಿದ ನೋಟಿನಲ್ಲಿ ಗಾಂಧಿ ಕುಹುಕವಾಗಿ ನಕ್ಕಿದ್ದ. ನಾ ಅಂದು ಕಂಡ ಕನಸು ಇಂದು ನನಸಾಯಿತೆಂದು. ಅಂದು ತುಂಬು ಹುಣ್ಣಿಮೆಯ ಶುದ್ಧ ವೈಸಾಖದ ದಿನ. ಚಂದ್ರ ಬೆಳದಿಂಗಳ ಚೆಲ್ಲಿದ್ದ. ಇದನ್ನ ನೋಡಿಯೂ ನೋಡದಂತೆ ಒಳಗೊಳಗೆ ಹತ್ತಿದ್ದ. ತನ್ನೂರಿನ ಹಾದಿ ಹಿಡಿದವರಿಗೆ ಕೊನೆಗೆ ಸಿಕ್ಕಿದ್ದು ದಕ್ಕಿದ್ದು ಸಾವಿನ ತವರೂರು.